ಒಂದು ಅಪ್ಪನೇ ಹೇಳಿದಾಗೆ ಗೆಸ್ಟ್ ಅಪಿಯರೆನ್ಸ್ ಅಂತ ಹೇಳೋಕ್ಕಾಗಲ್ಲ, ಸ್ಪೆಷಲ್ ಅಪಿಯರೆನ್ಸ್ ಅಂತ ಹೇಳ್ಬೋದು. ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರ, ಇದರಲ್ಲಿ ಹೀರೋ ಅಂತ ಯಾರೂ ಇಲ್ಲ ಸಿನಿಮಾದಲ್ಲಿ, ಪ್ರತಿಯೊಬ್ಬರೂ ಒಂದೊಂದು ಪಾತ್ರ. ಸೊ ಮೊದಲನೇದಾಗಿ ನನಗೆ ಅಪ್ಪ ವಿಜಯ್ ಕುಮಾರ್ ಅವರು ಕತೆ ಹೇಳ್ತಾರೆ, ಕೇಳು. ಅಲ್ಲಿವರೆಗೂ ನನಗೇನೋ ಗೊತ್ತಿರಲಿಲ್ಲ, ಅವರು ಏನು ಹೇಳಿರಲಿಲ್ಲ ನನಗೆ. ಸೊ ವಿಜಯ್ ಕುಮಾರ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನನಗೆ ಅದಕ್ಕಿಂತ ಜಾಸ್ತಿ ಇವ್ರ ಪ್ರೆಷರ್ ಜಾಸ್ತಿ ಇತ್ತು. ಸರ್ ನೀವು ಕೇಳಿ ಅಲ್ಲಿ ಕೇಳೋದೇನಿದೆ, ನನಗೇನಿದೆ ಆ ಪಾತ್ರ ಅದರ ಪಿಕ್ಚರಲ್ಲಿ, ಸರ್ ಒಂದ್ಸರಿ ಕೇಳಿ. ಯಾರು ಏನು ಬಾಯ್ಬಿಟ್ಟಿರಲಿಲ್ಲ. ಸರಿ ವಿಜಯ್ ಕುಮಾರ್ ಸರ್ ನನಗೆ ನರೇಟ್ ಮಾಡಿದಾಗ ಈ ಥರ ಒಂದು ಕ್ಯಾರೆಕ್ಟರ್ ಬಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದಾಗಲೇ ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗೆ ಮಾಹಿತಿ ಇತ್ತು, ಬಟ್ ಅಷ್ಟು ಮಾಹಿತಿ ಇರಲಿಲ್ಲ. ಸೊ ಯಾವಾಗ ಅದನ್ನು ಕೇಳಿದೆ ನನಗೆ ತುಂಬ ಇಷ್ಟ ಆಯಿತು ಮಾಡಬೇಕು ಅಂತ. ಏಕೆಂದರೆ ಇದೇ ಪಾತ್ರಕ್ಕೆ ನನಗೆ ಮುಂಚೆ ಯಾವುದೋ ಒಂದು ಎನ್ಕ್ವೈರಿ ಬಂದಿತ್ತು, ಬಟ್ ಕಾರಣಾಂತರಗಳಿಂದ ಆ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಆಗಲಿಲ್ಲ. ಅದ್ರ ಬಗ್ಗೆ ನೀವು ಎಲ್ಲ ಗೊತ್ತಿರಬೇಕು, ಓದಿರ್ಬೇಕು. ಅದ್ರ ಬಗ್ಗೆ ಅದೇನೋ ಗೊತ್ತಿಲ್ಲ, ಮತ್ತೆ ನನಗೆ ಬಂದಿದೆ ಈ ಸಿನಿಮಾದ ಮೂಲಕ. ಇಲ್ಲಿ ನಾನು ಫಸ್ಟ್ ಲುಕ್ ರಿವೀಲ್ ಮಾಡಿದ ತಕ್ಷಣ ಆಗಲೇ ಇಬ್ಬರು ರೆಡಿಯಾಗಿದ್ದಾರೆ ಇವಾಗ ಅವ್ರ ಲೈಫ್ ಹಿಸ್ಟ್ರಿ ಮಾಡಬೇಕು ಅಂತ. ಸೊ ಅದು ಸಿನಿಮಾ ಆದಾಗ ಅದ್ರ ಬಗ್ಗೆ ಮಾತಾಡ್ತೀನಿ. ಆ ಪಾತ್ರದ ಹೆಸರನ್ನು ಅಲ್ಲಿ ಹೇಳ್ತೀನಿ, ಇಲ್ಲಿ ಹೇಳೋಕ್ಕಾಗಲ್ಲ. ಅಂದರೆ ಆ ಕ್ಯಾರೆಕ್ಟರ್ ಹೆಸರನ್ನು ಅಲ್ಲಿ ಹೇಳ್ತೀನಿ. ಇಲ್ಲಿ ನಾನೊಂದು ಪಾತ್ರ ಅಷ್ಟೇ. ಆ ಪಾತ್ರಕ್ಕೆ ಏನು ಹೆಸರಿಟ್ಟಿದ್ದಾರೆ ಏನು ಅನ್ನೋದು ನೀವು ಸಿನಿಮಾ ನೋಡಿದಾಗಲೇ ನಿಮ್ಗೆ ಗೊತ್ತಾಗೋದು. ಸೊ ಹೇಳಬೇಕು ಅಂದರೆ ಮೊದಲನೇದಾಗಿ ನಾನು ನಮ್ಮ ಪೂಜ್ಯ ತಂದೆಯವ್ರಿಗೆ ಧನ್ಯವಾದಗಳು ತಿಳಿಸ್ಬೇಕು. ಯಾಕೆಂದರೆ ಈ ಒಂದು ಪಾತ್ರನ ನನಗೆ ಕೊಟ್ಟಿದ್ದಾರೆ. ನಾನು ಭಾಳಷ್ಟು ಜನ ನೋಡಿದವರೆಲ್ಲ ಡಿಟ್ಟೋ ಹಂಗೆ ಇದ್ದೀರಾ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಅವ್ರ ಮನೆಯವರು ಕೂಡ ಹಂಗೆ ಹೇಳೋದು, ಅಂದರೆ ಮನೆಯವರು ಅಂದರೆ ಫ್ಯಾಮಿಲಿಯವರು ಕೂಡ ನೋಡ್ಬಿಟ್ಟು ಹಂಗೆ ಹೇಳೋದು. ಅದಕ್ಕೆ ನಮ್ಮ ವಿಜಯ್ ಕುಮಾರ್ ಸರ್ಗೂ ನನಗೆ ಥ್ಯಾಂಕ್ಸ್ ಹೇಳ್ಬೋದು. ಏಕೆಂದರೆ ಅದ್ಭುತವಾದ ಒಂದು ಪಾತ್ರ. ಆಮೇಲೆ ಯಾವುದೇ ಆದ ಒಂದು ವೈಲೆನ್ಸ್ ಇಲ್ಲದೆ, ಅಥವಾ ನಾವು ನೋಡೋ ಥರ ಒಂದು ಅಂಡರ್ವರ್ಲ್ಡ್ ಪಾತ್ರ ಈಗೂ ಇರ್ಬೋದಾ ಅಂತ ಒಂದು ಶೇಡ್ನ ಕೊಟ್ಟಿರುವಂಥ ಕ್ಯಾರೆಕ್ಟರ್. ಸೊ ಥ್ಯಾಂಕ್ ಯು ಸರ್, ನನಗೆ ಒಂದು ಇದರಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಹಾಗೆ ಅರುಣ್ ಅವ್ರಿಗೂ ಥ್ಯಾಂಕ್ ಯು, ಗೀತಾ ಮೇಡಮ್ಗೂ ಥ್ಯಾಂಕ್ ಯು. ನಮ್ಮ ಮಣಿಕಾಂತ್ ಸರ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಸಾಂಗ್ಸ್ ನೀವೇ ನೋಡ್ತಾ ಇದ್ದೀರ, ಪ್ರತಿಯೊಬ್ಬರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನ್ನ ಕ್ಯಾರೆಕ್ಟರ್ಗೆ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇಟ್ಸ್ ವೆರಿ 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 ಗುಡ್. ಹಾಗೆ ನಮ್ಮ ಪ್ರತಿಯೊಬ್ಬರು ನಮ್ಮ ಮೇಡಮ್ಸ್ ಇಬ್ಬರು ಕೂತಿದ್ದಾರೆ, ಅವರಂತೂ ಎಷ್ಟು ಚೆನ್ನಾಗಿ ಕಾಣ್ತಾರೆ ಸಿನಿಮಾಲಿ ಅಂದರೆ ಅವ್ರು ಗ್ಯಾರಂಟಿ ಕನ್ನಡದಲ್ಲಿ ಭಾಳ ದೊಡ್ಡ ನಟಿ ಅಂತೂ ಆಗ್ತಾರೆ, ಅದಂತೂ ಗ್ಯಾರಂಟಿ ಇರೋದು. ನಿಮ್ಮ ಭಂಡಾರಿ ಮೇಡಮ್ ಬಗ್ಗೆ ಅಂತ ಗೊತ್ತಲ್ಲ, ನಮ್ಮ ಮದನ ನಾನು ಅವರು ಮಾಡಿದ್ದೀವಿ ಒಟ್ಟಿಗೆ. ಸೊ ಪ್ರತಿಯೊಬ್ಬ ಹಂಸಲೇಖ ಸರ್ ಬಗ್ಗೆ ಅಂತೂ ನಾನು ಇವಾಗಲೂ ಹೇಳ್ತೀನಿ, ನನ್ನ ಮೊದಲನೇ ಸಿನಿಮಾ ಇಷ್ಟರಲ್ಲೇ ಅನೌನ್ಸ್ ಮಾಡ್ತೀನಿ ಡೈರೆಕ್ಷನ್ ಆಗಿ, ಅದಕ್ಕೆ ಅವರೇ ಮ್ಯೂಸಿಕ್ ಡೈರೆಕ್ಟರ್. ಅದನ್ನು ಇಲ್ಲೇ ಅನೌನ್ಸ್ ಮಾಡಿ ಏನು ಎತ್ತ ಅಂತ ಇನ್ನೂ ಹೇಳಲ್ಲ, ಒಟ್ಟಿನಲ್ಲಿ ಅನೌನ್ಸ್ ಮಾಡಿದ್ದೀನಿ. ಹಾಗೆ ವಿನೀತಾ ಮೇಡಮ್ಗೂ ಥ್ಯಾಂಕ್ ಯು, ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ದಿವ್ಯಾ ಅವರೇ ನಿಮಗೂ ಥ್ಯಾಂಕ್ ಯು ವೆರಿ ಮಚ್.